Hello friends, welcome back with another interesting video. This is Shivanand. Thanks for subscribing my channel and thanks for your loving support. Friends, ಈ ವಿಡಿಯೋದಲ್ಲೂ ಕೂಡ ನಾವು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡೋದು ನನ್ನ ಮೊಬೈಲ್ನ ಒಂದು ಹೋಮ್ ಸ್ಕ್ರೀನಲ್ಲಿ ಒಂದು ಬಬಲ್ಸ್ ಕಾಣಿಸ್ತಾ ಇದೆ. ಆ ಬಬಲ್ಗಳು ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ. ಈ ಒಂದು ಪೇಜಲ್ಲಿ ನಾವು ಈ ಒಂದು ನಮ್ಮ ಮೊಬೈಲ್ನ ಒಂದು ರಿಲೇಟೆಡ್ ಟೂಲ್ಸ್ಗಳಾಗಿರ್ಬೋದು, ಮತ್ತು ನಾವು ತುಂಬ ಥರದ ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಮತ್ತು ಈ ಒಂದು ವೆದರ್ ಆಗಿರ್ಬೋದು, ಸೊ ಈ ರೀತಿಯ ತುಂಬ ಥರದ ಫೀಚರ್ಸ್ಗಳನ್ನ ನಾವು ಜಸ್ಟ್ ಈ ಒಂದು ಬಬಲ್ನ ಮುಖಾಂತರ ನಾವು ಆಕ್ಸೆಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ಮುಖಾಂತರ ನಾವು ಯಾವ ರೀತಿಯ ಈ ಒಂದು ಫೀಚರ್ಸ್ಗಳನ್ನ ನಾವು ಯೂಸ್ನ ಮಾಡ್ಕೊಳ್ಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಿಮಗೆ ತುಂಬ ಥರದ ಲೇಟೆಸ್ಟ್ ಅಪ್ಲಿಕೇಶನ್ಸ್ಗಳ ಒಂದು ಕಂಪ್ಲೀಟ್ ರಿವ್ಯೂ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಈ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ಯಾವ ರೀತಿ ಯೂಸ್ನ ಮಾಡ್ಕೊಳ್ಬೇಕಂತ ತಿಳ್ಕೊಂಡು. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆಮೇಲೆ ನೀವು ಕ್ಲಿಕ್ನ ಮಾಡೋದ್ರ ಮುಖಾಂತರ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಆ್ಯಪ್ ಟೂಲ್ ಕಂಟ್ರೋಲರ್ ಅಂತ. ಈಗ ಈ ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೊಂಡು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೊಂಡ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಫಸ್ಟ್ ನೀವು ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದು ಕೇಳುವಂಥ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನು ಕೂಡ ನೀವು ಅಲೋನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನಾಗುತ್ತೆ, ತುಂಬ ಜನ ಈ ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ನ ಮಾಡ್ಕೊಳ್ತಾರೆ, ಬಟ್ ಈ ಅಪ್ಲಿಕೇಶನ್ ಕೇಳುವಂಥ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ಸರಿಯಾಗಿ ಅಲೋನ ಮಾಡೋದಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಏನಾಗುತ್ತೆ, ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನ್ ಕೇಳುವಂಥ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ನೀವು ಅಲೋನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಎನೇಬಲ್ ಟೂಲ್ ಅಂತ ಏನು ಕಾಣಿಸ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಅದನ್ನು ಎನೇಬಲ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹಾಗೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಇರುವಂಥ ಈ ಒಂದು ಸ್ವಿಚ್ನು ಕೂಡ ನಾವು ಎನೇಬಲ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ಕೆಳಗಡೆ ಇರುವಂಥ ಈ ಒಂದು ಸ್ವಿಚ್ನ ನಾವು ಎನೇಬಲ್ನ ಮಾಡ್ಕೊಂಡ ತಕ್ಷಣ ನಮ್ಮ ಮೊಬೈಲ್ನ ಒಂದು ನೋಟಿಫಿಕೇಶನ್ ಬಾರಲ್ಲಿ ಅಪ್ಲಿಕೇಶನ್ ಎನೇಬಲ್ ಆಗಿರೋದು ಕೂಡ ನಮಗೆ ಇಲ್ಲಿ ಕಾಣಿಸ್ತದೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡೋದು ಕೆಳಗಡೆ ಹಾಗೆ ನಿಮಗೆ ಯೂಸೇಜ್ ಗೈಡ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಯೂಸ್ನ ಮಾಡ್ಕೊಳ್ಬೇಕಂತಲೂ ಕೂಡ ನೀವು ತಿಳ್ಕೊಳ್ಬೋದು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಟೂಲ್ಸ್ ಮ್ಯಾನೇಜ್ ಅಂತ ಏನು ಕಾಣಿಸ್ತದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಟೂಲ್ಸ್ಗಳನ್ನೂ ಕೂಡ ನಾವು ತುಂಬಾ ಈಸಿಯಾಗಿ ನಾವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ನನ್ನ ಮೊಬೈಲ್ನ ಸ್ಕ್ರೀನ್ ಮೇಲೆ ಈ ಒಂದು ಬಬಲ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ. ಆ ಬಬಲ್ ಮೇಲೆ ನಾನು ಕ್ಲಿಕ್ನ ಮಾಡಿದೆ. ಆ ಬಬಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡೋದು ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಇದೆ. ಅಲ್ಲಿಂದ ನಾವು ಮ್ಯೂಸಿಕ್ನ ಕಂಟ್ರೋಲ್ ಮಾಡ್ಕೊಳ್ಬೋದು, ಪ್ಲೇನು ಮಾಡ್ಕೊಳ್ಬೋದು. ಮತ್ತೆ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಹಾಗೆಯೇ ನೀವು ಇಲ್ಲಿ ನೋಡೋದು ಈ ಒಂದು ಮೊಬೈಲ್ನ ಒಂದು ರಿಲೇಟೆಡ್ ಏನೇ ಒಂದು ಟೂಲ್ಸ್ ಇದ್ರೂ ಕೂಡ ನಮಗೆ ಇಲ್ಲಿ ಶೋ ಮಾಡ್ತಿದೆ. ಸೊ ಫ್ರೆಂಡ್ಸ್, ಹಾಗೆ ನೀವು ಇಲ್ಲಿ ನೋಡೋದು ಕೆಳಗಡೆ ಒಂದು ಆ್ಯಪ್ಸ್ ಅಂತ ಕಾಣಿಸ್ತದೆ. ಇದರಲ್ಲಿ ನಮ್ಮ ಒಂದು ಫೇವ್ರೇಟ್ ಅಪ್ಲಿಕೇಶನ್ಸ್ಗಳು ಯಾವುದಿರುತ್ತೆ ಆ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ಈ ಪೇಜಲ್ಲಿ ಆ್ಯಡ್ನ ಮಾಡಿ ಇಟ್ಕೊಳ್ಳೋದು. ಮತ್ತೆ ನೀವು ಇಲ್ಲಿ ನೋಡೋದು ಇಲ್ಲಿ ಪಕ್ಕದಲ್ಲಿ ನಿಮಗೆ ವೆದರ್ ಆಪ್ಷನ್ ಕೂಡ ಕಾಣಿಸ್ತದೆ. ಹಾಗೆಯೇ ಈ ಒಂದು ಮೈ ಕ್ಯಾಲೆಂಡರ್ ಅನ್ನೋಂಥ ಒಂದು ಆಪ್ಷನ್ ಕೂಡ ಕಾಣಿಸ್ತದೆ. ಈ ಒಂದು ಮೈ ಕ್ಯಾಲೆಂಡರ್ ಒಳಗಡೆ ಇಲ್ಲಿ ಕೆಳಗಡೆ ಕಾಣಿಸುವಂಥ ಒಂದು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದ್ರೂ ಈ ಒಂದು ಕ್ಯಾಲೆಂಡರ್ಲಿ ಏನಾದರೂ ಶೆಡ್ಯೂಲ್ನ ಮಾಡಿಟ್ಟಿದ್ರೆ ಅದನ್ನು ಕೂಡ ನೀವು ತುಂಬಾ ಈಸಿಯಾಗಿ ಇಲ್ಲಿಂದ ಆಕ್ಸೆಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನಾವು ಯಾವ ರೀತಿಯಾಗಿ ಸೆಟ್ನ ಮಾಡ್ಬೇಕಂತ ನಾವೀಗ ನೋಡೋಣ. ಈ ಅಪ್ಲಿಕೇಶನ್ ಒಳಗಡೆ ನಾವೀಗ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡೋಣ, ನಾವೀಗ ಅಪ್ಲಿಕೇಶನ್ ಒಳಗಡೆ ಬಂದ ತಕ್ಷಣ ಇಲ್ಲಿ ನಮಗೆ ಟೂಲ್ಸ್ ಮ್ಯಾನೇಜ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಇರುವಂಥ ಯಾವ ಟೂಲ್ಸ್ಗಳನ್ನ ನಾವು ಈ ಒಂದು ಬಬಲ್ನ ಮುಖಾಂತರ ಆಕ್ಸೆಸ್ನ ಮಾಡ್ಕೊಳ್ಬೋದು. ಅದನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದು ಟೂಲ್ಸ್ಗಳನ್ನು ಕೂಡ ನಾನು ಇಲ್ಲಿ ಆ್ಯಡ್ನ ಮಾಡಿದ್ದೀನಿ. ಸೊ ನೀವೇನಾದರೂ ಹೊಸದಾಗಿ ಟೂಲ್ಸ್ಗಳನ್ನ ಆ್ಯಡ್ನ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಆ್ಯಡ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಪ್ರತಿಯೊಂದು ಟೂಲ್ಸ್ಗಳು ಕೂಡ ನಿಮಗೆ ಶೋ ಮಾಡ್ತಾರೆ. ಇದರಲ್ಲಿ ನೀವು ಯಾವ ಒಂದು ಟೂಲ್ನ ಈ ಬಬಲಲ್ಲಿ ನೀವು ಆ್ಯಡ್ನ ಮಾಡ್ಬೇಕಂತ ಹೇಳ್ತಾರೆ ಆ ಒಂದು ಟೂಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡೋದು ಆದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬರುತ್ತೆ. ಸೊ ಅದು ಆ ಒಂದು ಟೂಲ್ ಏನಾಗಿದೆ ಆ್ಯಡ್ ಆಗಿರುತ್ತೆ. ಸೊ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡೋದು ಇಲ್ಲಿ ನೀವೇನಾದ್ರೂ ಈಗ ಯೂಸ್ ಮಾಡ್ತಿರೋಂಥ ಒಂದು ಟೂಲ್ ನಿಮಗೆ ಬೇಕಾಗಿಲ್ಲ ಅಂದರೆ ಇಲ್ಲಿ ಕಾಣಿಸುವಂತೆ ಒಂದು ಇಂಟು ಮಾರ್ಕ್ ಇದೆ, ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು ಆ ಟೂಲ್ ಅಲ್ಲಿಂದ ಏನಾಗುತ್ತೆ ರಿಮೂವ್ ಆಗುತ್ತೆ. ಸೊ ಈಗ ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆ್ಯಪ್ ಶಾರ್ಟ್ಕಟ್ ಮ್ಯಾನೇಜ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಬಬಲಲ್ಲಿ ನಮ್ಮ ಫೇವ್ರೇಟ್ ಅಪ್ಲಿಕೇಶನ್ಸ್ಗಳು ಏನೇ ಇದ್ರೂ ಕೂಡ ನಾವು ತುಂಬಾ ಈಸಿಯಾಗಿ ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋದು. ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಆ್ಯಡ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಶೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ನೀವು ಯಾವ ಅಪ್ಲಿಕೇಶನ್ ನೀವು ಈ ಬಬಲಲ್ಲಿ ಆ್ಯಡ್ನ ಮಾಡ್ಬೇಕಂತ ಇರ್ತೀರೋ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ನೋಡೋದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲೂ ಕೂಡ ಗ್ರೀನ್ ಕಲರ್ನ ಒಂದು ಟಿಕ್ ಮಾರ್ಕ್ ಬರ್ತಾ ಇದೆ. ಆ ಟಿಕ್ ಮಾರ್ಕ್ ಬಂತು ಅಂದರೆ ಈ ಅಪ್ಲಿಕೇಶನ್ ಏನಾಗಿದೆ ಈ ಒಂದು ಬಬಲಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಎಷ್ಟು ಬೇಕಾದರೂ ಅಪ್ಲಿಕೇಶನ್ಸ್ಗಳನ್ನ ನೀವು ಇದರಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಅದಾದ ತಕ್ಷಣ ಮತ್ತೆ ನಾವೀಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸೈಜ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು.
ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಬಬಲ್ ಏನು ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಮೊಬೈಲ್ನ ಹೋಮ್ ಸ್ಕ್ರೀನ್ ಮೇಲೆ, ಆ ಒಂದು ಬಬಲ್ನ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡೋದು ವೆರಿ ಲಾರ್ಜ್ ಅಂತ ನೀವು ಸೆಟ್ನ ಮಾಡ್ಕೊಂಡ್ರೆ ನೋಡ್ಬೋದು ಈ ಬಬಲ್ನ ಒಂದು ಸೈಜ್ ಏನಿದೆ ತುಂಬಾನೇ ಲಾರ್ಜ್ ಆಗಿದೆ. ಮತ್ತೆ ಲಾರ್ಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಮೀಡಿಯಂ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ವಲ್ಪ ಇನ್ನೂ ಕಡಿಮೆ ಆಯಿತು, ಮತ್ತೆ ಸ್ಮಾಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಒಂದು ಬಬಲ್ ಸೈಜ್ ಏನಿದೆ ತುಂಬಾನೇ ಸ್ಮಾಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಯಾವ ಒಂದು ಬಬಲ್ ಸೈಜ್ ಬೇಕೋ ಆ ಒಂದು ಬಬಲ್ ಸೈಜ್ನ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಳೋದು. ಮತ್ತೆ ಈಗ ನಾವು ಬ್ಯಾಕ್ ಬರೋಣ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡೋದು ಸ್ಟೈಲ್ಸ್ ಅಂತ ಕಾಣಿಸ್ತದೆ. ಆ ಸ್ಟೈಲ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ಈ ಒಂದು ಬಬಲ್ನ ಒಂದು ಸೈಜ್ ಯಾವ ರೀತಿಯಾಗಿರ್ಬೇಕಂತ ಕೂಡ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ ತುಂಬಾ ತರಹದ ಒಂದು ಸ್ಟೈಲ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತದೆ. ಅದರಲ್ಲಿ ನಿಮಗೆ ಯಾವ ಒಂದು ಬಬಲ್ನ ಸ್ಟೈಲ್ ತುಂಬಾನೇ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೀವು ಇಲ್ಲಿ ಕೆಳಗಡೆ ನೋಡಬಹುದು ಚೂಸ್ ಇಮೇಜ್ ಫ್ರಮ್ ಸ್ಟೋರೇಜ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಒಂದು ಗ್ಯಾಲರಿ ಒಳಗಡೆ ನಿಮ್ಮ ಒಂದು ಇಮೇಜಸ್ಗಳನ್ನ ನೀವು ಏನಾದರೂ ಸೆಟ್ನ ಮಾಡ್ಕೊಳ್ಬೇಕು ಈ ಒಂದು ಬಬಲ್ ಮೇಲೆ ಅಂತ ಇದ್ರೂ ಕೂಡ ನೀವು ತುಂಬಾನೇ ಈಸಿಯಾಗಿ ಸೆಟ್ನ ಮಾಡ್ಕೊಳ್ಬೋದು. ಸೊ ಅದಕ್ಕೆ ನೀವು ಇಲ್ಲಿ ಕೆಳಗಡೆ ಚೂಸ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ಇಲ್ಲಿ ನಮಗೆ ಫೈಲ್ಸ್ ಅಂತ ಏನು ಆಪ್ಷನ್ ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೀವು ಆ ಒಂದು ಇಮೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಆ ಇಮೇಜ್ ಯಾವ್ದ್ರಲ್ಲಿದೆ ಆ ಒಂದು ಇಮೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವ ಒಂದು ಫೋಲ್ಡರ್ ಇರುವಂತಹ ಒಂದು ಇಮೇಜ್ ನೀವು ಸೆಟ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಆ ಫೋಲ್ಡರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದಾದ ತಕ್ಷಣ ಮತ್ತೆ ನೀವು ಇಲ್ಲಿ ಮತ್ತೆ ಯಾವ ಒಂದು ಫೋಲ್ಡರ್ ಇರುವಂತಹ ಒಂದು ಇಮೇಜ್ ನ ಸೆಟ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಫೇಸ್ಬುಕ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ಬುಕ್ ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ನಾನೀಗ ಈ ಒಂದು ಇಮೇಜ್ ನ ಈ ಒಂದು ಬಬಲ್ ಮೇಲೆ ನಾನು ಸೆಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ. ಸೊ ಆ ಇಮೇಜ್ ನಾವು ಇಲ್ಲಿ ಫಸ್ಟ್ ಫೈಂಡ್ ನ ಮಾಡ್ಕೊಳ್ಬೇಕು. ಅದನ್ನ ನಾವು ಫೈಂಡ್ ನ ಮಾಡಿದ ತಕ್ಷಣ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಈಗ ನಾನು ಈ ಒಂದು ಇಮೇಜ್ ನ ಇಲ್ಲಿ ಸೆಲೆಕ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡೋದು ಇಮೇಜ್ ನ ಸೆಲೆಕ್ಟ್ ನ ಮಾಡ್ಕೊಂಡ ತಕ್ಷಣ ಅದನ್ನ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ರೀತಿಯಾಗಿ ಕ್ರಾಪ್ ನ ಮಾಡ್ಕೊಳ್ಬಹುದು. ಬರೀ ನಿಮಗೆ ಫೇಸ್ ಬೇಕಂದ್ರೆ ಫೇಸ್ ಕೂಡ ನೀವು ಇಲ್ಲಿ ಕ್ರಾಪ್ ನ ಮಾಡ್ಕೊಳ್ಬಹುದು, ಅಥವಾ ನೀವು ಫುಲ್ ನಿಮ್ಮ ಪಿಕ್ಚರ್ ಬೇಕಂತಂದ್ರೆ ಆ ಒಂದು ಫುಲ್ ಪಿಕ್ಚರ್ ಕೂಡ ನೀವು ಇಲ್ಲಿ ಕ್ರಾಪ್ ನ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಾನೀಗ ಇಷ್ಟಕ್ಕೆ ಸೆಟ್ ನ ಮಾಡ್ಕೊಬಿಟ್ಟು ಇಲ್ಲಿ ಕ್ರಾಪ್ ಇಮೇಜ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾನು ಕ್ಲಿಕ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಅದ್ಮೇಲೆ ನಾವು ಕ್ಲಿಕ್ ನ ಮಾಡಿದ ತಕ್ಷಣ ಈಗ ಈ ಒಂದು ಬಬಲ್ ಒಳಗಡೆ ನಮ್ಮ ಒಂದು ಇಮೇಜ್ ಏನಿದೆ ಅದು ಸೆಟ್ ಆಗಿದೆ. ಸೊ ಈಗ ನಾವು ಆ ಬಬಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡಿದಾಗ ಏನಾಗುತ್ತೆ ಮತ್ತೆ ನಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ತುಂಬಾನೇ ಈಸಿಯಾಗಿ ನಾವು ಇಲ್ಲಿರುವಂತಹ ಪ್ರತಿಯೊಂದು ಫ್ಯೂಚರ್ಸ್ಗಳನ್ನ ನಾವು ಯೂಸ್ ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಇಮೇಜ್ ನಾವು ಈ ಬಬಲ್ ಮೇಲೆ ಸೆಟ್ ನ ಮಾಡ್ಕೊಂಡ್ರೆ ನಿಜವಾಗ್ಲೂ ನೋಡೋದಕ್ಕೂ ಕೂಡ ತುಂಬಾನೇ ಅಮೇಸಿಂಗ್ ಆಗಿರುತ್ತೆ. ಮತ್ತೆ ಆ ಒಂದು ನಮ್ಮ ಇಮೇಜ್ ಇರುವಂತಹ ಒಂದು ಬಬಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡಿದ್ರೆ ಸಾಕು ಅದರಲ್ಲಿರುವಂತಹ ಪ್ರತಿಯೊಂದು ಒಂದು ಫ್ಯೂಚರ್ಸ್ಗಳನ್ನ ನಾವು ಯೂಸ್ ನ ಮಾಡ್ಕೊಳ್ಬಹುದು. ಸೊ ಈಗ ಫ್ರೆಂಡ್ಸ್ ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಕೆಲವೊಂದು ರಿಲೇಟೆಡ್ ನಿಮಗೆ ಒಂದು ಸೆಟ್ಟಿಂಗ್ಸ್ಗಳಿದೆ ಈ ಅಪ್ಲಿಕೇಶನ್ ರಿಲೇಟೆಡ್ ಆಗಿ ಅದನ್ನು ಕೂಡ ನೀವು ಯೂಸ್ ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನ್ ಮುಖಾಂತರ ತುಂಬಾನೇ ಈಸಿಯಾಗಿ ನಿಮ್ಮ ಮೊಬೈಲ್ನ ಒಂದು ಹೋಮ್ ಸ್ಕ್ರೀನ್ ಅಲ್ಲಿ ಈ ರೀತಿಯ ಒಂದು ಬಬಲ್ ನ ನೀವು ಆಕ್ಟಿವೇಟ್ ನ ಮಾಡ್ಕೊಳ್ಳೋದು. ಅದರಲ್ಲೂ ಕೂಡ ನಿಮ್ಮ ಇಮೇಜ್ ಕೂಡ ನೀವು ಸೆಟ್ ನ ಮಾಡ್ಕೊಳ್ಳೋದು. ಆ ಒಂದು ಬಬಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡೋದ್ರ ಮುಖಾಂತರ ಇಷ್ಟೊಂದು ಫ್ಯೂಚರ್ಸ್ಗಳನ್ನ ನೀವು ತುಂಬಾನೇ ಈಸಿಯಾಗಿ ಆಕ್ಸೆಸ್ ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಈ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದ್ರ ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.